ಬಗ್ಗೆ ಹೇಳಬೇಕಾದ್ರೆ ನಾನು 1994ಕ್ಕೆ ನೆಹರು ಯುವ ಕೇಂದ್ರಕ್ಕೆ ಮೊದಲನೇ ಪದಾರ್ಪಣೆ. ಅಲ್ಲಿಂದ ಈಚೆಗೆ ನಾನು ಹೇಳ್ತಿದ್ದೆ, ಬಾಲಸುಬ್ರಹ್ಮಣ್ಯಂ ಅವರು ಇದ್ದಾಗಿಂದ ನಾನು ನೆಹರು ಯುವ ಕೇಂದ್ರದ ಜೊತೆಗೆ ಸಂಪರ್ಕದಲ್ಲಿದ್ದೀನಿ. ಸುಮಾರು 317 LIC ಕ್ಯಾಂಪ್ಗಳಿಗೆ ನೆಹರು ಯುವ ಕೇಂದ್ರವನ್ನು ಕಳಿಸ್ಕೊಟ್ಟಿತ್ತು. ಒಂದು 20 ಯೂತ್ ಎಕ್ಸ್ಚೇಂಜ್ ಲದಾಖೆಲ್ಲ ಹೋಗ್ಬೇಕಾದ್ರೆ ನೆಹರು ಯುವ ಕೇಂದ್ರ ಕಾರಣ. ಇಂಡಿಯಾದಲ್ಲಿ ಸುಮಾರು ಒಂದು 20 ರಾಜ್ಯಗಳನ್ನ ನೆಹರು ಯುವ ಕೇಂದ್ರ ತೋರಿಸ್ತು ನನಗೆ. ಆ ಋಣ ಯಾವತ್ತೂ ನೆಹರು ಯುವ ಕೇಂದ್ರದಲ್ಲಿ ಇರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೆಹರು ಯುವ ಕೇಂದ್ರ ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಯೂತ್ ಫೀಲ್ಡ್ ಆಗ್ಬೋದು, ನ್ಯಾಷನಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಬಗ್ಗೆ, ಸೋಷಿಯಲ್ ಕನ್ಸರ್ನ್ ಬಗ್ಗೆ, ಸೋಷಿಯಲ್ ಈವೆಂಟ್ಸ್ನ ಎಲಾಬ್ರೇಟ್ ಮಾಡೋದ್ರ ಬಗ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಿತ್ತು ಅದರ ಕಾರ್ಯವೈಖರಿ ಅನ್ನೋದೊಂದು ಬೇಸರ ಇದೆ. ಮತ್ತು ಎರಡನೇದು, ಬಹಳ ಒಳ್ಳೊಳ್ಳೆ ಅಧಿಕಾರಿಗಳು ಇದ್ದೋಗಿದ್ದಾರೆ. ನಾನು ಹುಲ್ಕೋಟಿ ಸರ್ ಅಂತಿದ್ರು, ನಾನು ಅವ್ರ ಜೊತೆ ಭಾಳಷ್ಟು ನಿಕಟ ಸಂಪರ್ಕದಲ್ಲಿದ್ದೆ. ಅವ್ರ ಜೊತೆಗೆ ಭಾಳಷ್ಟು ಅಧಿಕಾರಿ ಈಗಲೂ ಜಮಾದಾರು ಮನೆಯಲ್ಲಿ ಫೋನ್ ಮಾಡಿ ಮಾತಾಡ್ತಿದ್ರು. ಎಲ್ಲ ಅಧಿಕಾರಿಗಳು ಈಗ ರಿಟೈರ್ಡ್ ಆದಮೇಲೆ ಅವರನ್ನು ನಾನು ಸಂಪರ್ಕ ತಗೊಳ್ತಾ ಇದ್ದೀನಿ. ನನಗೆ MN ನಟರಾಜ್ ಸರ್ ಬೆಂಗಳೂರು ನಗರ ಜಿಲ್ಲೆಯ ಯುವ ಸಬಲೀಕರಣ ಕ್ರೀಡಾ ಅಧಿಕಾರಿಯಾಗಿದ್ದಾಗ ಸ್ವಲ್ಪ ಅವ್ರಿಗೆ ನನಗೆ ಒಂದ್ಸಲ ಟಗಾಫರ್ ಹಾಕೋದು ಮತ್ತು ಚೆನ್ನಾಗೂ ಇರ್ತಿದ್ವಿ. ಅವ್ರು ನನ್ನ ಬೇಸರ ಮಾಡ್ಕೊಳ್ಳೋರು. ಯಾವುದೋ ಒಂದು ಡಿಸ್ಟಿಕ್ ಡಿಸ್ಟ್ರಿಕ್ಟಲ್ಲಿ DC ಮುಂದೆ ಒಂದು ಸ್ವಲ್ಪ ಗಲಾಟೆ ಆಗಿತ್ತು ಒಂದು ಸ್ವಲ್ಪ. ಆಮೇಲೆ ಪ್ರೌಢತ್ವ ಬರ್ತಾ ಅವ್ರ ಕೆಲಸಗಳು ಚೆನ್ನಾಗಿ ಮಾಡ್ತಿದ್ರು. ಈಗ ಯಾರೇ ಒಬ್ರು ಕೆಲಸ ಮಾಡ್ತಿದ್ದಾಗ ಕಾಲೆಳೆಯೋರು ಇದ್ದೇ ಇರ್ತಾರೆ. ಕಾಲೆಳೆಯೋರು ಇಲ್ದಿದ್ರೆ ಈ ಜಗತ್ತಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ, ಇದ್ದೇ ಇರ್ತಾರೆ. ಬಟ್ ಇರೋದರಲ್ಲಿ ಒಬ್ಬ ದಕ್ಷ ಅಧಿಕಾರಿಯಾಗಿ ರಾಜ್ಯದಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲದೆ ಇವತ್ತು ಈ ಪೊಸಿಷನ್ಗೆ ಬಂದು ಒಂದು ಸ್ಟೇಟ್ ಡೈರೆಕ್ಟರ್ ಆಗಿ ರೀಜನಲ್ ಡೈರೆಕ್ಟರೇಟಿಗೆ ಬಂದಿದ್ದಾರೆ ಅಂದರೆ ಕರ್ನಾಟಕದವರಾಗಿ ಒಬ್ಬರು ಬಂದಿದ್ದಾರೆ ಅಂದರೆ ನಾನು ಅವ್ರನ್ನ ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ರಾಜ್ಯದವರು, ಬೇರೆ ರಾಜ್ಯದವರು ಎಷ್ಟೋ ಜನ ಬಂದು ಹೋಗ್ತಾರೆ, ನಮ್ಮ ರಾಜ್ಯದೊಬ್ಬರು ದೊಡ್ಡ ಪೊಸಿಷನ್ಗೆ ಹೋಗಿದ್ದಾರೆ ಅನ್ನೋದೊಂದು ಹೆಮ್ಮೆ ನಮಗೆ. ಅದ್ರ ಜೊತೆಗೆ ಅವರು ಎಲ್ಲೂ ಅಷ್ಟೇ ಅವ್ರ ಬಗ್ಗೆ ನಮಗೇನು ವೈಯಕ್ತಿಕ ವಿಚಾರಗಳ ಬಗ್ಗೆ ನಮಗೇನು ಅವ್ರ ಬಗ್ಗೆ ಗೊತ್ತಿಲ್ಲದಿದ್ರು ಬಾಹಿರವಾಗಿ ಎಲ್ಲರೂ ಎನ್ಕರೇಜ್ ಮಾಡ್ತಿದ್ರು. ಎಲ್ಲರೂ ಕರ್ಕೊಂಡು ಹೋಗಿ ನಮ್ಮ 5-6 ಸರಿ ರಾಜಭವನಕ್ಕೆ ಹೋಗುವಂಥ ಅವಕಾಶ ಇತ್ತು. ಮೊನ್ನೆ ಹೇಳಿದ್ದಾರೆ, ನಾನು ರಿಟೈರ್ಡ್ ಆದಮೇಲೆ ನನ್ನ ಸಂಪರ್ಕದಲ್ಲಿ ಇರ್ತೀನಿ, ಸುಮಾರು ಕೆಲಸಗಳು ಮಾಡೋಣ ಅಂತ. ಅವ್ರು ರಿಟೈರ್ಡ್ ಆಗಿದ್ದೊಂದು ಬೇಸರ. ಯಾಕಂದರೆ ಈಗ ತಾನೇ ಹೊಸ ಆಫೀಸ್ ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಗಿಂತ ಹೆಚ್ಚು ಒಳ್ಳೆ ಆಫೀಸ್ ನೆಹರು ಕೇಂದ್ರ ಆಫೀಸ್ ಮಾಡಿದರು. ಅದರ ಜೊತೆಗೆ ಹೊಸ ಆಯಾಮಗಳಲ್ಲಿ ನೆಹರು ಕೇಂದ್ರ ತಗೊಳ್ಳುವಂಥ ಪ್ರಯತ್ನ ಮಾಡಿದರು. ಇಷ್ಟು ವರ್ಷ ನೆಹರು ಕೇಂದ್ರಕ್ಕೂ ಯೋಜನಾ ಇಲಾಖೆಗೂ ದೊಡ್ಡ ಗ್ಯಾಪ್ ಇತ್ತು. ಆ ಗ್ಯಾಪ್ ಫಿಲ್ ಮಾಡಿದ್ರು. 2 ಇಲಾಖೆಗಳು ಸೇರಿ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಮೇಯ ಮಾಡಿದ್ರು. ಯಾವ ಅಧಿಕಾರಿನೂ ಆ ಪ್ರಯತ್ನ ಮಾಡಿದರೂ ಸಹ ಅದು ಸಫಲ ಆಗೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಅದೆರಡು ಚಪ್ಪಾಳೆ ಆಗೋಕ್ಕಾಗ್ತಿರ್ಲಿಲ್ಲ. ಬಟ್ ಆ ಪ್ರಯತ್ನದಲ್ಲಿ ಭಾಳ ಸಫಲ ಆಗಿ ಇವತ್ತು ಉನ್ನತ ಮಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರು ರಿಟೈರ್ಡ್ ಆಗ್ತಿರ್ತಕ್ಕಂಥದ್ದು ನೋವಾಗುತ್ತೆ. ಇನ್ನೊಂದು 2 ವರ್ಷ ಅವ್ರು ಇದ್ದಿದ್ರೆ ಇನ್ನೊಂದಷ್ಟು ಕೆಲಸಗಳು ಆಗ್ತಿತ್ತು. ಆದರೂ ನಿವೃತ್ತಿ ಸರ್ಕಾರದಲ್ಲಿ ಹೊಂದಬೇಕಾಗುತ್ತೆ. ಅವ್ರ ನಿವೃತ್ತಿ ಜೀವನ ಸುಖಮವಾಗಿರಲಿ ಅಂತ ಹೇಳ್ತಾ, ಚನ್ನಗಿರಿಗೌಡರು ನನಗೆ ಭಾಳಷ್ಟು ಆತ್ಮೀಯರು. ಮಂಡ್ಯದಲ್ಲಿ ಇದ್ದಾಗಿಂದ ಸಹ ಅವರು ಭಾಳಷ್ಟು ಉತ್ತಮ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ. ನೇರ ನಡೆ ನುಡಿ, ಯಾವತ್ತೂ ಅಷ್ಟೇ ಅವರು ಹಿಂದೆ ಮಾತಾಡೋದು ಅದೆಲ್ಲ ಏನು ಮಾಡ್ತಿರಲಿಲ್ಲ. ನೇರವಾಗಿ ಮಾತಾಡೋರು, ಕೆಲಸ ಮಾಡೋರು, ರ್ಯಾಷಿಂಗ್ ನೇಚರು. ಅವ್ರು ಕಂಡ್ರೆ ಎಷ್ಟೋ ಜನಕ್ಕೆ ಆಗ್ತಿರ್ಲಿಲ್ಲ. ಬಟ್ ನಾನಂತೂ ಆಗಿಂದಲೂ ಅವ್ರ ಜೊತೆಗೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದೇನೆ. ಚೆನ್ನಾಗಿದ್ದಾರೆ ಆಗಿದ್ದು ನನ್ನ ಜೊತೆಗೆ. ಮತ್ತು ಅವ್ರು ನಿವೃತ್ತಿ ಆಗ್ತಿರ್ತಕ್ಕಂಥದ್ದು ಇಲಾಖೆಗೆ ಇಬ್ಬರು ನಿವೃತ್ತಿ ಆಗ್ತಿರ್ತಕ್ಕಂಥ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳ್ತಾ, ಅವ್ರಿಗೂ ಸಹ ಸುಖವಾದಂಥ ಒಂದು ಉತ್ತಮ ಜೀವನ ಮುಂದೆ ಬರಲಿ. ನಾನು ಅದೇ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇಬ್ಬರಲ್ಲಿ ಸೋಷಿಯಲ್ ಕನ್ಸರ್ನ್ ಆ್ಯಕ್ಟಿವಿಟೀಸಲ್ಲಿ ದಯವಿಟ್ಟು ಇನ್ವಾಲ್ವ್ ಆಗಿ. ಯಾಕಂದರೆ ನಿಮ್ಮ ಅನುಭವ ಏನು 60 ವರ್ಷದ ಅನುಭವ ಇದೆ, ಅದು ವೇಸ್ಟ್ ಆಗ್ಬಾರ್ದು. ನಮ್ಮಂಥ ಯೂತ್ಸ್ ಆಗಲಿ, ಹೊಸ ತಲೆಮಾರಿಗೆ ಒಂದು ಆದರ್ಶ ಆಗ್ತೀರಾ. ನೀವಿಬ್ಬರೂ ಸಹ ನಿಮ್ಮ ಪುಸ್ತಕಗಳು ತರ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತೀವಿ ರಾಜ್ಯ ಒಕ್ಕೂಟದಿಂದ. ನಾನು ಹೇಳಿದ್ದೀನಿ ನಟರಾಜ್ ಸರ್, ನಿಮ್ಮ ಆತ್ಮಚರಿತ್ರೆನ, ನಿಮ್ಮ ನಟರಾಜ್ ಅವರ ಅಭಿನಂದನಾ ಗ್ರಂಥವಂತರನ್ನು, ಚನ್ನಗಿರಿಗೌಡರ ಅಭಿನಂದನಾ ಗ್ರಂಥವಂತರನ್ನು, ಯಾಕಂದರೆ ಅದು ಆ ಗ್ರಂಥದ ಮೂಲಕ ನೀವು ಜನರಲ್ಲಿ ಜೀವಂತವಾಗಿರ್ತಕ್ಕಂಥ ಒಂದು ಕೆಲಸ ಆಗಲಿ ಅಂತ ನಾನು ಆಶಿಸ್ತಾ, ಅವರಿಬ್ಬರಿಗೂ ಸುಖಮಯವಾದಂಥ ಜೀವನ ಮುಂದೆ ಇರಲಿ. ಅವರು ರಿಟೈರ್ಡ್ ಆದಮೇಲೆ ನಮ್ಮ ಜೊತೆ ಯಾರೇ ಆಗಲಿ ರಿಟೈರ್ಡ್ ಆದಮೇಲೆ ಹೆಚ್ಚಿಗೆ ನಾನು ಒಂದು ಸಂಪರ್ಕದಲ್ಲಿ ಇರ್ತೀನಿ ಅಂತ ಹೇಳ್ತಾ, ನಮ್ಮ ಜೊತೆಗೆ ಉಪನಿರ್ದೇಶಕರಾದಂಥ ಹರಿ ಸುಬ್ರಹ್ಮಣ್ಯ ಸರ್ ಇದ್ದಾರೆ, ರಾಜೇಶ್ ಸರ್ ಇದ್ದಾರೆ, ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ, ಆಮೇಲೆ ನಮ್ಮ ಬೇಬಿ ಮೇಡಮ್ ಇದ್ದಾರೆ. ಬಸಪ್ಪ ಭಾಳ ಆತ್ಮೀಯ ನನಗೆ. ಬೆಂಗಳೂರು ನಗರ ಜಿಲ್ಲೆ ಇದ್ದಾಗಿಂದಲೂ ಒಳ್ಳೆಯ ಮನುಷ್ಯ, ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ರಾಜ್ಯ ಪ್ರಶಸ್ತಿ ವಿಜಯಪುರದ ವಿಜಯಲಕ್ಷ್ಮಿ ರವಿಚಂದ್ರ ಸರ್ ಇದ್ದಾರೆ. ಹಾಗೂ ನಮ್ಮ ಸೈಕ್ಲಿಂಗ್ ನ್ಯಾಷನಲ್ ಲೆವೆಲ್ ಕೋಚ್ ವರ್ನೂರ್ ಅವರಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ. ಮತ್ತೊಬ್ಬರು ಇವೆಲ್ಲ ಇದ್ದಾರೆ. ಒಟ್ಟಲ್ಲಿ ಹೇಳಬೇಕಂದ್ರೆ ಇವತ್ತು ದುಃಖ ಮತ್ತು ಸುಖ ಎರಡೂ ನೋಡೋಣ. ಯಾಕಂದರೆ ಒಂದು ಅವ್ರನ್ನ ಸೆಂಡ್ ಆಫ್ ಮಾಡ್ತೀವಿ 31ಕ್ಕೆ ಅನ್ನೋ ಒಂದು ದುಃಖ ಇದೆ. ಮತ್ತು ಇಂಥ ಅಧಿಕಾರಿ ನಮ್ಮ ಜೊತೆಗೆ ಇಷ್ಟು ದಿನ ಇದ್ದರು ಅನ್ನೋದು, ಅವರು ತಪ್ಪುಗಳನ್ನ ಯಾರ ಬಗ್ಗೆ ತಪ್ಪುಗಳು ಹುಡ್ಕೋಕ್ಕಿಂತ ಅವ್ರು ಒಳ್ಳೇದೇನು ಮಾಡಿದ್ದಾರೆ ಅನ್ನೋ ಹುಡ್ಕೋಂಥ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಜಾಸ್ತಿ ಸಿಗುತ್ತೆ, ಕೆಟ್ಟದ್ದು ಕಡಿಮೆ ಸಿಗುತ್ತೆ. ಒಳ್ಳೆಯದನ್ನು ಎನ್ಕರೇಜ್ ಮಾಡೋಣ, ಒಳ್ಳೆತನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ
ಎಂ ಎನ್ ನಟರಾಜ್ ಅವರ ಪುಸ್ತಕಗಳ ಮೂಲಕ ಅಥವಾ ಚನ್ನಗಿರಿ ಅವರ ಪುಸ್ತಕಗಳ ಮೂಲಕ ಮುಂದಿನ ಜನರೇಷನ್ ಅಥವಾ NYK ಅಧಿಕಾರಿಗಳ ಒಂದು ಮಾರ್ಗದರ್ಶನ ಮಾಡಲಿ. ಯಾರೇ ರಿಟೈರ್ಡ್ ಆಗಲಿ, ರಾಜೇಶ್ ಸರ್ ರಿಟೈರ್ಡ್ ಆಗಲಿ, ಡಾಕ್ಟರ್ ರಿಟೈರ್ಡ್ ಆಗಲಿ, ನಾವು ಇದೇ ಥರ ಮೊದಲಿಂದನೂ ಅಷ್ಟೇ ಎಲ್ಲರ ಜೊತೆಗೂ ಇವರು ಅವರು ಅಂತಿಲ್ಲ, ಬೇಬಿ ಮೇಡಮ್ ರಿಟೈರ್ಡ್ ಆದರೂ ಬರ್ತೀವಿ ನಾವು. ರಿಟೈರ್ಡ್ ಆದಮೇಲೆ ಇದ್ದಂಥ ಅಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿರ್ತೀವಿ. ಅದು ಭಾಳ ಉತ್ತಮ. ಯಾಕಂದರೆ ಅಧಿಕಾರ ಇದ್ದಾಗ ಎಲ್ಲರೂ ಅವ್ರ ಜೊತೆಲಿ ಇರ್ತಾರೆ. ರಿಟೈರ್ಡ್ ಆದಮೇಲೆ ಅವ್ರ ಜೊತೆಗೆ ಇರೋದು ಭಾಳ ಇಂಪಾರ್ಟೆಂಟ್. ಈಗ T.ತಿಮ್ಮೇಗೌಡ IAS ರಿಟೈರ್ಡ್ ಆದರು, ಆದರೂ ಅವ್ರ ಜೊತೆಗೆ 10 ವರ್ಷದ ಜೊತೆಲೇ ಇದ್ದೀವಿ. ಟ್ಯಾಗೋರ್ ಸರ್ ತೀರ್ಕೊಂಡ್ರು, ಅವ್ರ ಜೊತೆಲೇ ಇದ್ವಿ. ಆದರೆ ಎಲ್ಲ ಅಧಿಕಾರಿಗಳು, ಇಲಾಖೆ ಸಿಬ್ಬಂದಿಯವರು ಗೊತ್ತಿದೆ. ಎಷ್ಟು ಜನ ಯುವಜನ ಇಲಾಖೆ ರಿಟೈರ್ಡ್ ಆಫೀಸರ್ಸ್ ಇವತ್ತು ನನ್ನ ಸಂಪರ್ಕದಲ್ಲಿ ಎಲ್ಲರೂ ಇದ್ದಾರೆ. ರಾಮೇಗೌಡರು ಆಗ್ಬೋದು, ಡಿಸ್ಟ್ರಿಕ್ಟ್ ಆಫೀಸರ್ಸು, ಕಮಿಷನರ್ ಶಿವನಂಜ ಆಗ್ಬೋದು, ಎಲ್ಲರೂ. ನಮ್ಮ ಮುಂದಿನ ದಿನಗಳಲ್ಲಿ ನಟರಾಜ್ ಸರ್ ಜೊತೆಗೆ ಮತ್ತು ಚಂದ್ರಿಗೌಡರ ಜೊತೆಗೆ ಖಂಡಿತ ಸಂಪರ್ಕದಲ್ಲಿರ್ತೀವಿ. ಮತ್ತು ನಮ್ಮ ರಾಜ್ಯ ಒಕ್ಕೂಟದಿಂದ ಸುಮಾರು ಜಿಲ್ಲೆಗಳಲ್ಲಿ ನಂತರ ಅವ್ರಿಗೊಂದು ಅಭಿನಂದನಾ ಸಮಾರಂಭ ಇಟ್ಕೊಳ್ತಿದ್ವಿ. ಈಗ 2 ಜಿಲ್ಲೆ ಫಿಕ್ಸ್ ಆಗಿದೆ, ಚಿಕ್ಕಮಗಳೂರು ಮತ್ತು ಮಂಡ್ಯ ಮತ್ತು ಮೈಸೂರು 3 ಜಿಲ್ಲೆಗಳಲ್ಲಿ ಅವ್ರ ಅಭಿನಂದನಾ ಸಮಾರಂಭಕ್ಕೆ ತಾವೆಲ್ಲ ಆಗಮಿಸ್ಬೇಕಂತ ಹೇಳ್ತಾರೆ. ನೀವೆಲ್ಲ ಏನು ಸಿಬ್ಬಂದಿ ಇದ್ದೀರಾ, ಅವ್ರಿಗೆ ಇಷ್ಟು ದಿನ ಸಹಕಾರ ಕೊಟ್ಟು ನಿಮಗೂ ಕೃತಜ್ಞತೆಗಳು ಸಂಸ್ಥೆ ಅಡುಮಾದಿ ಗ್ರಾಮ ನೀಡ್ತಾ ಇದ್ದೀವಿ.